ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ಬಡ್ತಿ ಸಿಗಬೇಕು, ಆದರೆ ಬಡ್ತಿ ಸಿಗೋದಕ್ಕಿಂತ ಮುಂಚೆ ನಿಮಗೆ ಆ ಯೋಗ ಅಥವಾ ಯೋಗ್ಯತೆ ಇದೆಯಾ ಅನ್ನೋದನ್ನ ಫಸ್ಟ್ ತಿಳ್ಕೊಳ್ಳಿ. ಯಾಕಂದ್ರೆ ಇಲ್ಲಿ ನ್ಯಾಯಯುತವಾಗಿ ನನಗೆ ಬಡ್ತಿ ಸಿಗ್ಬೇಕಾಗಿದೆ, ಆದ್ರೆ ಇನ್ನೊಬ್ಬರಿಗೆ ಸಿಗ್ತಾ ಇದೆ ಅಥವಾ ನನಗೆ ಸಿಗ್ತಾ ಇಲ್ಲ ಅನ್ನುವಂಥವರಿಗೆ ಮಾತ್ರ ಈ ಪ್ರಯೋಗವನ್ನ ನಾವು ನೀಡಿದ್ದೀವಿ. ಸೊ ಬಡ್ತಿ ಸಿಗೋದಕ್ಕಿಂತ ಮುಂಚೆ ಒಂದ್ಸಲ ನಿಮ್ಮ ಹತ್ರದಲ್ಲಿರುವಂತ ಜ್ಯೋತಿಷಿಗಳ ಹತ್ರ ನಿಮ್ಮ ಜಾತಕವನ್ನ ತೋರಿಸಿ, ಜಾತಕದಲ್ಲಿ ಇವಾಗ ಮಾಡ್ತಾ ಇರುವಂತ ಕೆಲಸದಲ್ಲಿ ಬಡ್ತಿ ಸಿಗುತ್ತೆ ಅಂದ್ರೆ ಅದು ಇವಾಗ ಈ ಸಮಯ ಬಂದಿದ್ಯಾ, ದಶಾಭುಕ್ತಿ ಇವಾಗ ಓಕೆ ಕೊಟ್ಟಿದ್ಯಾ, ಬಂದಿದ್ಯಾ, ಗೋಚಾರ ಸಪೋರ್ಟಿವ್ ಆಗಿದೆಯಾ ಅನ್ನುವಂಥ ಪ್ರಶ್ನೆಗಳನ್ನ ಹಾಕಿ. ಈ ಪ್ರಶ್ನೆ ಏನು ಹಾಕಲ್ಲ, ಜಾತಕದಲ್ಲಿ ಯೋಗ ಇದೆಯಾ ಇತ್ಯಾದಿಗಳನ್ನ ಏನು ಕೇಳಲ್ಲ, ಒಟ್ರಾಶಿ ಏನೋ ಒಂದು ಮಾಡ್ಕೊಂಡು ಕೂತಿರ್ತೀರಾ. ಆ ತರ ಆಗಲ್ಲ. ಅದ್ರ ಜೊತೆಗೆ ಬಡ್ತಿಗೆ ನಾನು ಬಹಳ ಬಾರಿ ಟ್ರೈ ಮಾಡಿದ್ದೀನಿ, ಆಯ್ತಾ. ನನ್ನ ಹತ್ರ ಜಾತಕ ಇಲ್ಲ, ಆದ್ರೆ ಬಡ್ತಿಗೆ ಬಹಳ ಬಾರಿ ಟ್ರೈ ಮಾಡಿದ್ದೀನಿ. ಮತ್ತೆ ಇವಾಗ ಇರುವಂತ ಪರಿಸ್ಥಿತಿ, ನಮ್ಮ ಆಫೀಸಲ್ಲಿ ಇರುವಂತ ಸ್ಟಾಫು ಎಲ್ಲರನ್ನ ಗಣನೆಗೆ ತಗೊಂಡಾಗ ಈ ಸಲ ಬಡ್ತಿ ನನಗೇ ಸಿಗಬೇಕಾಗಿದೆ. ಅಂದ್ರೆ ಎಲ್ಲರಿಗಿಂತ ಐ ಆಮ್ ದ ಬೆಸ್ಟ್ ಅಥವಾ ಸೀನಿಯರಿಟಿ ಯಾವುದೇ ಆಗಿರ್ಬೋದು, ನಿಮಗೆ ಗೊತ್ತಿರ್ತದದು. ಸೊ ಇದೇ ನನಗೆ ಬಡ್ತಿ ಸಿಗಬೇಕು ಅನ್ನೋರು ಏನ್ ಮಾಡಿ ಅಂತ ಹೇಳಿದ್ರೆ, ಗುರುವಾರದ ದಿನ ನಿಮ್ಮ ಇಷ್ಟ ದೇವರ ದೇವಸ್ಥಾನಕ್ಕೆ ಹೋಗಿ. ಯಾರು ಸರ್ ಇಷ್ಟ ದೇವರು? ನಿಮ್ಮ ಇಷ್ಟ. ಕುಲದೇವರು, ಮನೆ ದೇವರು, ಆರಾಧ್ಯ ದೇವರು, ಸಾಧನಾ ದೇವರು ಇವರೆಲ್ಲ ಬಿಡಿ. ನಿಮ್ಮ ಇಷ್ಟ ದೇವರು, ಗಣಪತಿ ನಂಗೆ ತುಂಬಾ ಇಷ್ಟ ಸರ್, ಹೋಗಿ. ಆಂಜನೇಯ ನಂಗೆ ತುಂಬಾ ಇಷ್ಟ ಸರ್, ಹೋಗಿ. ಅನ್ನಪೂರ್ಣೇಶ್ವರಿ ನಂಗೆ ತುಂಬಾ ಇಷ್ಟ ಸರ್, ಹೋಗಿ. ಮಾರಿಯಮ್ಮ ನಂಗೆ ತುಂಬಾ ಇಷ್ಟ ಸರ್, ಹೋಗಿ. ನಿಮಗೆ ಇಷ್ಟ ಈ ದೇವ್ರನ್ನ ನೋಡಿದ್ರೆ ನನಗೆ ಇಷ್ಟ, ಕಾರಣ ಗೊತ್ತಿಲ್ಲ, ಈ ದೇವ್ರು ಅಂದ್ರೆ ನನ್ಗೆ ಇಷ್ಟ ಅಂತ ದೇವರ ದೇವಸ್ಥಾನ ನಿಮ್ಮ ಮನೆ ಹತ್ರ ಎಲ್ಲಿದೆಯೋ ಅಲ್ಲಿಗೆ ಹೋಗಿ. ಈಗ ಸರ್ ನಂಗೆ ತುಂಬಾ ಇಷ್ಟವಾಗಿರೋ ದೇವರು ತುಂಬಾ 200 ಕಿಲೋಮೀಟರ್ ದೂರದಲ್ಲಿದೆ ಅಂತ ಹೇಳಕ್ ಹೋಗ್ಬಿಡಿ. ನಿಮ್ಮ ಮನೆ ಹತ್ರದಲ್ಲಿ ನಿಮಗೆ ಇಷ್ಟವಾಗಿರುವಂತ ದೇವ್ರು ಯಾರಿದಾರೋ ಅಂತ ನೋಡಿ ಆ ದೇವರ ದೇವಸ್ಥಾನಕ್ಕೆ ನೀವು ಹೋಗ್ಬೇಕಾಗತ್ತೆ. ಅಲ್ಲಿ ಹೋಗಿ ಏನ್ ಮಾಡ್ಬೇಕಂತ ಹೇಳಿದ್ರೆ, ಹಳದಿ ಬಣ್ಣದ ಬಟ್ಟೆ, ಹಳದಿ ಬಣ್ಣದ ವಸ್ತ್ರ, ಅದ್ರ ಜೊತೆಗೆ ಹಳದಿ ಬಣ್ಣದ ಹಣ್ಣುಗಳು. ಹಳದಿ ಬಣ್ಣದಲ್ಲಿ ಇರ್ಬೇಕು ಹಣ್ಣುಗಳು. ನೀವು ಬಾಳೆಹಣ್ಣು ಕೊಡ್ತೀನಿ ಸರ್, ಕೊಟ್ಕೊಡಿ. ಬಾಳೆಹಣ್ಣು ಬೇಕಾದ್ರೂ ಬಾಳೆಹಣ್ಣು ತಗೊಂಡೋಗಿ ಕೊಟ್ಬಿಡಿ ನೀವು. ಅದ್ರ ಜೊತೆಗೆ ಹಳದಿ ಬಣ್ಣದ ಬಟ್ಟೆ. ಹಳದಿ ಬಣ್ಣದ ಬಟ್ಟೆ ಬಂದ್ಬಿಟ್ಟು ನೀವು ಬರೀ ನಾನು ಬ್ಲೌಸ್ ಪೀಸ್ ಕೊಡ್ತೀನಿ ಸರ್ ಅಂದ್ರು ಅದು ನಿಮ್ಮ ಇಷ್ಟ. ಅಥವಾ ಹಳದಿ ಬಣ್ಣದ ಪಂಚಶಲ್ಯವನ್ನ ಕೊಡ್ತೀನಿ ಅಂದ್ರು ನಿಮ್ಮ ಇಷ್ಟ. ಹಳದಿ ಬಣ್ಣದ ರೆಡಿಮೇಡ್ ಆಗಿರುವಂತ ವಸ್ತ್ರವನ್ನ ಕೊಡ್ತೀನಿ ಅಂದ್ರು ನಿಮ್ಮ ಇಷ್ಟ. ಹಳದಿ ಬಣ್ಣದ ವಸ್ತ್ರ ಇರಬೇಕು, ಹಳದಿ ಬಣ್ಣದ ಹಣ್ಣಿರಬೇಕು. ಅದರ ಜೊತೆಗೆ ದಕ್ಷಿಣೆ ತಾಂಬೂಲವನ್ನ ಅಲ್ಲಿರುವಂತ ಅರ್ಚಕರಿಗೆ ದಾನಾದಿ ರೂಪದಲ್ಲಿ ಕೊಟ್ಟು, ಕನಿಷ್ಠ ಪಕ್ಷ 3 ಜನರಿಗಾದ್ರೂ ಅವತ್ತಿನ ದಿನ ನೀವು ಅನ್ನದಾನವನ್ನ ಮಾಡಬೇಕು. 3 ಜನರಿಗಾದ್ರೂ ಒಂದೊತ್ತು ಊಟ, ಜೊತೆಗೆ ಒಂದ್ ಸ್ವಲ್ಪ ನೀರು, ಒಂದು ಬಾಟಲ್ ನೀರು, ಇದನ್ನ ನೀವು ಕೊಡಿಸ್ತಾ ಬನ್ನಿ. ಪ್ರತಿ ಗುರುವಾರ ಈ ಪ್ರಯೋಗವನ್ನ ಮಾಡೋದ್ರಿಂದ ಶೀಘ್ರದಲ್ಲೇ ಬಡ್ತಿ ಸಿಗುತ್ತೆ. ನಿಮ್ಗೆ ಸಿಗ್ಬೇಕಂದ್ರೆ ಖಂಡಿತವಾಗ್ಲೂ ನಿಮಗೆ ಸಿಗುತ್ತೆ. ಇವಾಗ ಇನ್ನೊಂದು ಪ್ರಶ್ನೆ ಬರುತ್ತೆ, ಎಷ್ಟು ವಾರಗಳ ಕಾಲ ಮಾಡಬೇಕು ಅಂತ. ನಾನೇನಂತೀನಿ ಅಂದ್ರೆ, ಒಂದು ಕಾರ್ಯವನ್ನ ನೀವು ಸ್ಟಾರ್ಟ್ ಮಾಡ್ತಾ ಇದ್ದೀರಾ, ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ತಂತ್ರವನ್ನ ನೀವು ಮಾಡ್ತಾ ಇದ್ದೀರಾ ಅಂದ್ರೆ, ಈ ಕಾರ್ಯ ನಿಮ್ಗೆ ಸಕ್ಸಸ್ ಆಗೋ ತನಕ ಈ ತಂತ್ರ ಮಾಡ್ಬೇಕು. ದಯವಿಟ್ಟು ಇದು ಇಷ್ಟೇ ದಿನ, ತಿಂಗಳು, ಇಷ್ಟು ವಾರಗಳು, ಒಂದು ಮಂಡಲ ಇದನ್ನೆಲ್ಲ ತಗೊಂಡು ಕೂತ್ಕೋಬೇಡಿ. ಇವಾಗ ಒಂದ್ಸಲ ನಾನು ಈ ಗುರುವಾರ ನಾನು ಮಾಡಿದೆ, ಏನೋ ಗೊತ್ತಿಲ್ಲ, ನನ್ನ ಟೈಮ್ ಚೆನ್ನಾಗಿತ್ತು, ಅವತ್ತಿನ ದಿವಸ ನಕ್ಷತ್ರ ಚೆನ್ನಾಗಿತ್ತು, ಗೊತ್ತಿಲ್ಲ, ಟಕ್ ಅಂತ ಹೇಳ್ಬಿಟ್ಟು ನನಗೆ ನೆಕ್ಸ್ಟ್ ಗುರುವಾರ ಬರೋಷ್ಟು ಕೆಲಸ ಆಗೋಯ್ತು. ಇವಾಗ ನೆಕ್ಸ್ಟ್ ಗುರುವಾರ ಮತ್ತೆ ಮಾಡಬೇಕಾ? ಬೇಡ. ಈ ಗುರುವಾರ ಮಾಡಿದೀನಿ ಇನ್ನೂ ಬಂದಿಲ್ಲ, ನೆಕ್ಸ್ಟ್ ಗುರುವಾರ ಮಾಡಿದೆ ಇನ್ನೂ ಬಂದಿಲ್ಲ ಅಂದ್ರೆ ಏನ್ ಮಾಡ್ಬೇಕು? ಮುಂದುವರಿಸ್ತಾ ಹೋಗ್ಬೇಕು. ಪರಿಹಾರ ಕ್ರಿಯೆಗಳು ಕೆಲವೊಂದ್ಸಲ ಬಂದ್ಬಿಟ್ಟು ಮುಂದುವರಿಸ್ತಾ ಹೋಗ್ಬೇಕು. ಯಾಕಂದ್ರೆ ಕರ್ಮ ತುಂಬಾ ದೊಡ್ಡ ಪ್ರಮಾಣದಲ್ಲಿದ್ದಾಗ, ಪರಿಹಾರ ಕ್ರಿಯೆ ಚಿಕ್ಕ ಪ್ರಮಾಣದಲ್ಲಿ ನೀವು ಮಾಡ್ತಾ ಇರುವಾಗ, ಇದನ್ನ ಮಾಡ್ತಾನೆ ಹೋದಾಗ ಮಾತ್ರನೇ ಈ ಒಂದು ಕರ್ಮವನ್ನ ನೀವು ಸರಿಯಾದ ದಾರಿಗೆ ತರೋದಕ್ಕೆ ಸಾಧ್ಯ ಇರುತ್ತೆ. ಸೊ ಯಾರು ಇನ್ನೊಂದ್ಸಲ ಕಮೆಂಟ್ ಅಲ್ಲಿ ದಯವಿಟ್ಟು ಹಾಕುವಾಗ, ನಿಮ್ಮ ಕೆಲಸ ಆಗುವವರೆಗೂ ಯಾವುದೇ ಪರಿಹಾರಗಳನ್ನ ನಾನು ಕೊಟ್ಟಿದ್ರು, ನಿಮ್ಮ ಕೆಲಸ ಆಗುವವರೆಗೂ ಆ ಪರಿಹಾರವನ್ನ ಮುಂದುವರಿಸ್ತಾ ಬನ್ನಿ. ಇದು ಬಡ್ತಿ ಸಿಗಲಿಕ್ಕಾಗಿ ನಾವು ಕೊಟ್ಟಿರುವಂತಹ ಪರಿಹಾರಗಳು ಆಗಿದೆ. ಇದ್ರ ಜೊತೆಗೆ ವರ್ಗಾವಣೆ ತಡೆಯಲು ಅಥವಾ ಕೆಲಸ ಹೋಗ್ತಾ ಇದೆ ಅನ್ನುವಂಥ ಕೊರತೆ ಎಲ್ಲ ಇದ್ರೆ ಅದಕ್ಕೆ ಸಂಬಂಧಪಟ್ಟಂತ ಬಹಳಷ್ಟು ವಿಡಿಯೋಗಳನ್ನ ನಾನು ಇದು ಮುಂಚೆ ಹಾಕಿದ್ದೀನಿ. ಬಡ್ತಿ ಸಿಗೋ ವಿಚಾರದಲ್ಲೂ ಕೂಡ ಬಹಳಷ್ಟು ವಿಡಿಯೋಗಳನ್ನ ಹಾಕಿದ್ದೀನಿ. ಇದಾಗಲ್ಲ, ಅದನ್ನ ಮಾಡಿ. ಇದನ್ನ ಬಿಟ್ಟು ಬೇರೆ ಏನಾದ್ರು ಕೊಡಿ ಅಂತ ಕೆಲವರು ಕಮೆಂಟ್ ಆಗ್ತೀರಿ. ಇದನ್ನ ಬಿಟ್ಟು ಕೂಡ ನಾನು ಕೊಟ್ಟಿರ್ತೀನಿ. ನಮ್ಮ ಒಂದು ಗುರುಭಕ್ತಿ ಜ್ಯೋತಿಷ ಕೇಂದ್ರದ ಯೂಟ್ಯೂಬ್ ಚಾನಲ್ ಅಲ್ಲಿ ಹಲವಾರು ಸಮಸ್ಯೆಗಳಿಗೆ ಹಲವಾರು ರೀತಿಯಾದಂತಹ ಪರಿಹಾರಗಳನ್ನ ಈಗಾಗಲೇ ಕೊಟ್ಟಿದ್ದೀವಿ. ಇವಾಗ ಏನ್ ಮಾಡ್ತಾ ಇದೀವಿ ಅಂದ್ರೆ, ಕೆಲವೊಂದು ವಿಷಯಗಳನ್ನ ಹೆಕ್ಕಿ ಮತ್ತೆ ಕೊಡ್ತಾ ಇದೀವಿ. ಕಮೆಂಟ್ ಅಲ್ಲಿ ನೀವು ಹಾಕ್ತೀರಾ, ಸರ್ ಇದಕ್ಕೇನಾದ್ರು ಒಂದು ಪರಿಹಾರ ಕೊಡಿ, ಸರ್ ಅದಕ್ಕೇನಾದ್ರು ಒಂದು ಪರಿಹಾರ ಕೊಡಿ ಅಂತ. ನಮ್ದು ರಿಪ್ಲೈ ಬಂದಿಲ್ಲ ಅಂದ್ರೆ ತಿಳ್ಕೊಳ್ಳಿ, ವಿಡಿಯೋ ಬರುತ್ತೆ, ಆಯ್ತಾ. ಸೊ ನೀವು ಕೇಳಿರುವಂತ ಪ್ರಶ್ನೆಗಳಿಗೆ ಅಥವಾ ನೀವು ಕೇಳಿರುವಂತ ಸಂದೇಹಗಳಿಗೆ ಅಥವಾ ನಿಮಗಿರುವಂತಹ ಸಮಸ್ಯೆಗಳಿಗೆ ನಾವು ಇವಾಗ ವಿಡಿಯೋಗಳನ್ನ ಹಾಕೋದಕ್ಕೆ ಪ್ರಾರಂಭ ಮಾಡಿದ್ದೀವಿ. ಆದ್ರೆ ನೀವು ಕೇಳುವಂತ ವಿಷಯ ಹೇಗಿರ್ಬೇಕು ಗೊತ್ತಾ? ಪರ್ಸನಲ್ ಇರಬಾರ್ದು. ತುಂಬಾ ಜನ ಪರ್ಸನಲ್ ವಿಷಯಗಳನ್ನ ಕೇಳ್ಕೊಂಡು ಹಾಕ್ತೀರಾ. ದಯವಿಟ್ಟು ಪರ್ಸನಲ್ ಇತ್ತು ಅಂದ್ರೆ ಹತ್ರದಲ್ಲಿರುವಂತ ವಿದ್ಯಾವಂತರನ್ನ ಸಂಪರ್ಕ ಮಾಡಿ, ನಮ್ಮ ಆಫೀಸಿಗೆ ಫೋನ್ ಮಾಡಿ, ನಮ್ಮ ಹತ್ರನೇ ಅಪಾಯಿಂಟ್ಮೆಂಟ್ ತಗೊಳ್ಳಿ. ಹತ್ರದಲ್ಲಿರುವಂತ ವಿದ್ಯಾವಂತರನ್ನ ಯಾರನ್ನ ಬೇಕಾದ್ರೂ ಸಂಪರ್ಕ ಮಾಡಿ, ಕರೆಕ್ಟಾಗಿ ಹೇಳ್ತಾರೆ. ಯಾರಿಲ್ಲ ಅಂದಿದ್ದು ತುಂಬಾ ಜನ ಇದ್ದಾರೆ, ಹೇಳ್ತಾರೆ. ನಿಮಗೆ ನಂಬಿಕೆ ಇರಬೇಕಷ್ಟೇ. ಅಲ್ಲಿ ಕೇಳ್ಕೊಳ್ಳಿ ಪರ್ಸನಲ್ ವಿಷಯ ಇದ್ರೆ. ಇವಾಗ ಬಡ್ತಿ ಸಿಗೋ ವಿಷಯ, ಇದು ಬಂದ್ಬಿಟ್ಟು ಸಾರ್ವಜನಿಕವಾಗಿ ಬಹಳಷ್ಟು ಜನರಿಗೆ ಬೇಕಾಗಿರುವಂತ ವಿಷಯ ಆಗಿರ್ತದೆ. ಅರ್ಥ ಆಯ್ತಾ? ಈ ರೀತಿ ವಿಷಯದಲ್ಲಿ ನೀವೇನಾದ್ರೂ ಪ್ರಶ್ನೆಗಳನ್ನ ಹಾಕಿದ್ರೆ ಖಂಡಿತವಾಗ್ಲೂ ಅದಕ್ಕೆ ಸಂಬಂಧಪಟ್ಟಂತ ಪರಿಹಾರವನ್ನ ನಾವು ವಿಡಿಯೋ ಮುಖಾಂತರವಾಗಿ ನಿಮಗೆ ತಲುಪಿಸ್ತೀವಿ. ಎಲ್ರಿಗೂ ಒಳ್ಳೆಯದಾಗಲಿ.